ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಜುಲೈ ತಿಂಗಳದ ಮಕರ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಮಕರ ರಾಶಿಯ ಭವಿಷ್ಯವನ್ನ ತಿಳಿದುಕೊಳ್ಳಬೇಕು. ಹಾಗಾದ್ರೆ ಮಕರ ರಾಶಿಗೆ ಯಾವ ಉದ್ಯೋಗದಲ್ಲಿ ಇರತಕ್ಕಂಥವರಿಗೆ ಈ ತಿಂಗಳಲ್ಲಿ ರಾಜಯೋಗ ಹೇಳತಕ್ಕಂಥದ್ದು ನೋಡಿ. ಮಕರ ರಾಶ್ಯಾಧಿಪತಿ ಶನಿ ಹೇಳತಕ್ಕಂಥವನು ಮೀನದಲ್ಲಿ ಗುರುವಿನ ಜೊತೆಗೆ, ಅಂದ್ರೆ ಗುರುವಿನ ಮನೆಯಲ್ಲಿ ಶನಿ ಇದ್ದು, ಹಾಗೆ ಮಕರ ರಾಶಿಯ 2ನೇ ಮನೆಯಲ್ಲಿ ರಾಹು. ಹಾಗಾದ್ರೆ ಶನಿ ಮತ್ತೆ ರಾಹು ಇವರಿಬ್ರು ಕೂಡ ಕೆಲವರಿಗೆ ಅನಿಸಬಹುದು ರಾಹು ತುಂಬಾ ಕೆಟ್ಟವನು, ಶನಿನೂ ತುಂಬಾ ಕೆಟ್ಟವನು ಹೇಳ್ತಕ್ಕಂಥದ್ದು. ಖಂಡಿತವೂ ಅಲ್ಲ. ನಿಮ್ಮ ಕರ್ಮಾನುಸಾರವಾಗಿ ಫಲಾಫಲಗಳನ್ನ ನಿರ್ಧರಿಸ್ತಕ್ಕಂಥವು. 2ನೇ ಮನೆ ರಾಹು ಮಕರ ರಾಶಿಯವರಿಗೆ ಗುಪ್ತಧನ ಆಗಮನ ಹೇಳತಕ್ಕಂಥದ್ದು. ಅಂದ್ರೆ ನೋಡಿ, ನಿಮ್ಮ ನಂಬರ್ 2 ಏನು ವ್ಯವಹಾರ ಇದೆ, ಆ ವ್ಯವಹಾರದವರಿಗೆ ಇದು ರಾಜಯೋಗ ಹೇಳತಕ್ಕಂಥದ್ದು. ಗುಪ್ತಧನದ ರಾಜಯೋಗ ಇದು. ಶನಿ ಮತ್ತು ರಾಹುವಿನ ಕೃಪೆಯಿಂದ ಎಲ್ಲೋ ಒಂದು ಕಡೆ ನಿಮ್ಮ ಗುಪ್ತಧನದ ಒಳಹರಿವು ಜಾಸ್ತಿ ಆಗತ್ತೆ, ಗುಪ್ತಧನದ ವ್ಯವಹಾರಗಳು ಜಾಸ್ತಿ ಆಗತ್ತೆ. ಅಂಥವರಿಗೆ, ಈ ರಾಶಿಯವರಿಗೆ ರಾಜಯೋಗವು ಕೂಡ ಇರತಕ್ಕಂಥದ್ದು. ಹಾಗೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಹಣದ ವ್ಯವಹಾರಗಳು, ಸಂಘ ಸಂಸ್ಥೆಗಳಲ್ಲಿ ಅಥವಾ ಯಾವುದೋ ಒಂದು ವೃತ್ತಿಯ ಬದುಕಿನಲ್ಲಿ ವ್ಯವಹಾರಗಳನ್ನ ಮಾಡ್ತಕ್ಕಂಥದ್ದು, ಅಥವಾ ಸಂಘ ಸಂಸ್ಥೆಗಳಿಗೆ ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥ ಹಣ, ಇದೆಲ್ಲವೂ ಕೂಡ ಅವರಿಗೆ ರಾಜಯೋಗ ಹೇಳತಕ್ಕಂಥದ್ದು. ಇನ್ನು ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಮತ್ಸ್ಯ ಸಾಗಾಣಿಕೆ, ಈ ವ್ಯವಹಾರದಲ್ಲಿ ಹೇರಳವಾಗಿ ಧನಲಾಭ ಉಂಟಾಗತ್ತೆ. ತನ್ನದೇ ಆದಂತ ಒಂದು ಕ್ಷೇತ್ರವನ್ನ, ವ್ಯಾಪಾರವನ್ನ ವೃದ್ಧಿ ಮಾಡ್ಕೊತಕ್ಕಂಥದ್ದು, ಲಾಭವನ್ನ ಕೊಡ್ತಕ್ಕಂಥದ್ದು, ಬಲಿಷ್ಠವಾಗಿರ್ತಕ್ಕಂತಹ ಯೋಗ, ಇವೆಲ್ಲವೂ ಕೂಡ ಬಂದು ಹಣವನ್ನ ಸಂಗ್ರಹಿಸ್ತಕ್ಕಂಥದ್ದು, ಇವೆಲ್ಲವೂ ಯೋಗ ಇದೆ ಮಕರ ರಾಶಿಯವರಿಗೆ. ಹಾಗೆ ಮಕರ ರಾಶಿಯಿಂದ ಪಂಚಮದಲ್ಲಿ ಕುಜ. ಕುಜ ಅಂದ್ರೆ ಭೂಮಿಗೆ ಒಡೆಯ, ಅದು ಶುಕ್ರನ ಮನೆಯಲ್ಲಿ ಇರ್ತಕ್ಕಂಥದ್ದು. ನೀವು ಯಾವುದೋ ಒಂದು ವ್ಯವಹಾರವನ್ನ ಹಮ್ಮಿಕೊಂಡಿದ್ದೀರಿ, ಸ್ತ್ರೀಯರ ಹತ್ರ ಹಣವನ್ನ ಪಡೆಯುವಂತಹ ನಿರೀಕ್ಷೆಯಲ್ಲಿದ್ದೀರಿ, ದೊಡ್ಡ ಮೊತ್ತವನ್ನ, ಅದು ನಿಮಗೆ ಬರುತ್ತಾ ಹೇಳತಕ್ಕಂಥದ್ದು ಒಂದು ಆಲೋಚನೆ ಉಂಟಾಗ್ತಾ ಇದೆ. ನಿಮಗೆ ನಿರೀಕ್ಷೆಗೂ ಮೀರಿ ಆ ಹಣ ನಿಮಗೆ ಸಿಗತ್ತೆ. ಒಂದು ಸ್ತ್ರೀಯರಿಂದ ನಿಮಗೆ ನಿಮ್ಮ ವ್ಯವಹಾರಕ್ಕೆ ಸಪೋರ್ಟ್ ಸಿಗತಕ್ಕಂಥದ್ದು, ಲಾಭವು ಕೂಡ ಬರ್ತಕ್ಕಂಥದ್ದು. ಹಾಗೆ ಆ ಲಾಭವು ಕೂಡ ಉತ್ತುಂಗಕ್ಕೆ ಹೋಗ್ತಕ್ಕಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರ ವೃದ್ಧಿಸುತ್ತಾ ಹೋಗುತ್ತೆ, ಲಾಭವು ಕೂಡ ಸಿಗುತ್ತೆ ಹೇಳತಕ್ಕಂಥದ್ದು. ಇನ್ನು ಬುಧಾದಿತ್ಯ ಚಂದ್ರನ ಯೋಗ, ಗುರು ಕೃಪೆ ಹೇಳ್ತಕ್ಕಂಥ, ಇದು ಕೂಡ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಯೋಗ. ಧಾನ್ಯಗಳ ವ್ಯವಹಾರ, ಕೃಷಿಯಲ್ಲಿ ಬೆಳೀತಕ್ಕಂತಹ ಧಾನ್ಯಗಳನ್ನ ವಿಲೇವಾರಿ ಮಾಡ್ತಕ್ಕಂಥದ್ದು, ದೇಶ ವಿದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದು, ಈ ತರದ ಒಂದಷ್ಟು ವ್ಯವಹಾರ ಮಾಡ್ತಕ್ಕಂಥದ್ದು ಕೂಡ ಹೆಚ್ಚು ಲಾಭವನ್ನ ತಂದುಕೊಡುತ್ತೆ.
ಹೋಟೆಲ್ ಉದ್ಯಮ ವ್ಯವಹಾರ ಕ್ಷೇತ್ರದಲ್ಲಿ ಹೊಸದಾಗಿ ಹೋಟೆಲ್ ವ್ಯಾಪಾರ ಮಾಡ್ತಕ್ಕಂಥವ್ರು ಇರಬಹುದು. ಇಲ್ಲೆಲ್ಲವೂ ಕೂಡ ಹೆಚ್ಚೆಚ್ಚು ಲಾಭವನ್ನು ತಂದುಕೊಡುತ್ತೆ ಮಕರ ರಾಶಿಯವರಿಗೆ. ಒಟ್ಟಿನಲ್ಲಿ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಥೇಚ್ಛವಾಗಿರ್ತಕ್ಕಂತಹ ಯೋಗ, ಲಾಭ, ಧನ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತಕ್ಕಂತಹದ್ದು. ಹಾಗಾದ್ರೆ ಮಕರ ರಾಶಿಯವರು ಯಾವ ದಿಕ್ಕಿನಲ್ಲಿ ಇರ್ತಕ್ಕಂಥ ಭಗವಂತನನ್ನ ಆರಾಧನೆ ಮಾಡಬೇಕು? ಮಲ್ಲಿಕಾರ್ಜುನನ ಅರಳಿ ಮರದ ಕೆಳಗಡೆ ಮಲ್ಲಿಕಾರ್ಜುನ ದೇವಾಲಯ ಇರುವಂತ ಸಾನ್ನಿಧ್ಯವನ್ನ ಪಡೆದ್ರೆ ಖಂಡಿತವಾಗಿಯೂ ಈಶ್ವರನ ಅನುಗ್ರಹ ಆಗತ್ತೆ. ಅಷ್ಟೇ ಅಲ್ಲ, ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನ ಪಠನೆ ಮಾಡಿ, ಹಾಗೆ ಓಂ ಆಂಜನೇಯಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನ ಕಮೆಂಟ್ ಬಾಕ್ಸ್ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.